ಸರ್ ನನ್ನ ಹೆಸರು ಎಸ್ ಮೊಹಮ್ಮದ್ ಆದಿಲ್ ಅಂತ ಹೇಳ್ಬಿಟ್ಟು ನಮ್ಮದು ಬೆಂಗಳೂರು ನರ್ಸರಿ ಅಂತ ಹೇಳ್ಬಿಟ್ಟು ನರ್ಸರಿ ನಾವು ಮಾಡಿದ್ದೀವಿ. ಇದು ಚಿಕ್ಕ ಚೀಮನಹಳ್ಳಿ ದೇವನಹಳ್ಳಿ ತಾಲೂಕಲ್ಲಿ ಕಸಬಾ ಹೋಬಳಿಯಲ್ಲಿ ಇದು ನರ್ಸರಿ ಮಾಡಿದ್ದೀವಿ. ನನ್ನ ಹತ್ರ 200 ವೆರೈಟಿಯಿಂದ 250 ವೆರೈಟಿ ತನಕ ನನ್ನ ಹತ್ರ ಫ್ರೂಟ್ ಪ್ಲಾಂಟ್ ಸಿಗುತ್ತೆ ನನ್ನ ಹತ್ರ. ಇದರಲ್ಲಿ ನನ್ನ ಹತ್ರ ಜಾಸ್ತಿ ನನ್ನ ಹತ್ರ ಎಕ್ಸಾಟಿಕ್ ಫ್ರೂಟ್ಸು ನಮ್ಮ ಹತ್ರ ಜಾಸ್ತಿ. ಎಕ್ಸಾಕ್ಟಲ್ಲಿ ಇವಾಗ ಮತ್ತೆ ಸ್ವಲ್ಪ ಎಲ್ಲ ಥೈಲ್ಯಾಂಡಿಂದ ತರಿಸಿನೂ ಸ್ವಲ್ಪ ತರಿಸಿರೋ ಗಿಡಗಳು ಅದು ಕೂಡ ಈಗ ಸ್ವಲ್ಪ ಮಾರ್ತಾ ಇದ್ದೀವಿ. ಈಗ ಮ್ಯಾಂಗೋದಲ್ಲಿದೆ ಮತ್ತು ಎಕ್ಸಾಟಿಕ್ ಫ್ರೂಟಲ್ಲಿ ಒಂದು 15-20 ವೆರೈಟಿ ನಾವು ಅದರಲ್ಲಿ ಮಾರ್ತಾ ಇದ್ದೀವಿ. ಈಗ ಗೋವಾದ ಸಿವಿ ಗೋವಾನಿದೆ. ಇವಾಗ ಹೊಸದು ಒಂದು ಗೋವಾ ಬಂದಿದೆ. ಎಲ್ಲರೂ ಬ್ಲ್ಯಾಕ್ ಗೋವಾ ಅಂತ ಹೇಳಿ ಕರೀತಾರೆ. ಬ್ಲ್ಯಾಕ್ ಗೋವಾ ಇಲ್ಲ, ಅದು ಸೀಡ್ಲೆಸ್ಸು ಬರ್ತದೆ ನಿಮಗೆ. ಅಥೋಯಾ ಅಂತ ಹೇಳ್ಬಿಟ್ಟಿದೆ ಥೈಲ್ಯಾಂಡ್ ವೆರೈಟಿ. ಅದನ್ನು ನಾವು ತರಿಸಿ ಈಗ ಮಾರ್ತಾ ಇದ್ದೀವಿ ಗಿಡನ. ಅದನ್ನು ಸೊ ಇನ್ನು ಏನೇನೆಲ್ಲ ಎಕ್ಸಾಟಿಕ್ ಫ್ರೂಟ್ಸ್ ಪ್ಲಾಂಟ್ಸ್ ಇದೆ ಸರ್ ನಿಮ್ಮ? ನನ್ನ ಹತ್ರ ಒಂದು 250 ವೆರೈಟಿ ಫ್ರೂಟ್ ಪ್ಲಾಂಟ್ಸ್ ಆದರೆ ನೀವು ಬಂದರೆ ನೀವು ಎಲ್ಲ ನಿಮ್ಗೆ ಪರಿಚಯ ಮಾಡಿ ಕೊಡ್ಬೋದು. ಬರೀ ಈ ಲೈನಲ್ಲಿ ಇಲ್ಲೇ ನೋಡ್ಕೊಳ್ಳಿ ನೀವು. ಸ್ಟ್ರಾಬೆರಿ ಗೋವಾ ಇದೆ, ಸ್ಟ್ರಾಬೆರಿ ಯೆಲ್ಲೋ ಗೋವಾ ಇದೆ, ಸೀಡರ್ ಬೇ ಚೆರಿ ಇದೆ, ಬ್ಲ್ಯಾಕ್ ಸಪೋಟ ಇದೆ, ಬ್ರೆಡ್ ಫ್ರೂಟ್ ಇದೆ, ಇಲ್ಲಿ ನಿಮಗೆ ಮಿಲ್ಕ್ ಫ್ರೂಟ್ ಇದೆ, ಅದರಾದ್ಮೇಲೆ ಫಿಂಗರ್ ಲೆಮನ್ ಇದೆ, ಅಲ್ಲಿ ಲಾಂಗಾನ್ ಇದೆ, ಮತ್ತು ಜಿಲ್ ಡಾರ್ಕ್ ಚೆರಿ ಇದೆ, ಮತ್ತು ಅದರಾದ್ಮೇಲೆ ರಾಂಬುಟಾನ್ ಯೆಲ್ಲೋ ಇದೆ, ಅದರಾದ್ಮೇಲೆ ರಾಂಬುಟಾನ್ ಸ್ಕೂಲ್ ಬಾ ಇದೆ. ಬರೀ ಒಂದು ಲೈನಲ್ಲಿ ಇಷ್ಟು ವೆರೈಟಿ ಇದೆ ಒಂದು ಲೈನಲ್ಲಿ. ನೋಡಿ ರೈತರೇ, ಇದು ಬಂದು ನ್ಯಾನ್ಸ್ ಪ್ಲಮ್ ಅಂತ ಹೇಳ್ಬಿಟ್ಟು ಇದು ಎಕ್ಸಾಟಿಕ್ ಫ್ರೂಟ್. ಇದು ನ್ಯಾನ್ಸ್ ಪ್ಲಮ್, ಇದು ಗ್ರಾಫ್ಟೆಡ್ ಗಿಡ ಇದು. ಮತ್ತು ಹೀಗೆ ಇದರಲ್ಲಿ ನೋಡಿ ಜಬುಟಿ ಕಾಬಾ ಅಂತೇಳಿ ಬ್ರೆಸಿಲಿಯನ್ ಟ್ರೀ ಗ್ರೇಪ್. ಅದು ಇಲ್ಲಿ ನಿಮಗೆ ಬ್ಲ್ಯಾಕ್ಬೆರಿ ಇದೆ ಗಿಡ. ಇದು ಬಂದು ಸಲಾಕ್ ಅಂತ ಹೇಳ್ಬಿಟ್ಟು ಸ್ನೇಕ್ಸ್ ಸ್ಕಿನ್ ಥರ ಫ್ರೂಟ್ಸ್ ಬರ್ತದೆ ಇದರಲ್ಲಿ, ತುಂಬ ಚೆನ್ನಾಗಿರ್ತದೆ. ಇದಾದಮೇಲೆ ರೋಲೋನಿ ಅಂತ ಹೇಳಿ ಕಸ್ಟರ್ಡ್ ಆಪಲ್, ಇದು ಎಕ್ಸಾಟಿಕ್ ಫ್ರೂಟು. ಇಲ್ಲೆಲ್ಲ ನಿಮಗೆ ಜಬುಟಿ ಕಾಬಾ ಅದು ರೆಡ್ ಹೈಬ್ರಿಡ್ ವೆರೈಟಿ ಇದೆ. ಇಲ್ಲಿ ನಿಮಗೆ ಕೆಪಲ್ ಅನ್ನೋದು ಗಿಡ ಇದೆ ಇಲ್ಲಿ. ಇದರಾದ್ಮೇಲೆ ನಿಮಗೆ ದುರಿಯಾಂದು ಗಿಡ ಇದೆ. ನಾವು ಇಲ್ಲಿ ಸ್ವಲ್ಪ ಮಡಗಿದ್ದು, ಬೇರೆ ಜಾಗದಲ್ಲಿ ನಮ್ಮ ಹತ್ರ ಜಾಸ್ತಿ ಗಿಡ ಇದೆ. ಇದು ನಾನು ಇದು ಡೈಮಂಡ್ ರಿವರ್ ಅಂತ ಹೇಳ್ಬಿಟ್ಟು ಇದು ಲಾಂಗನ್ ವೆರೈಟಿ. ಇದು ಇದರಲ್ಲಿ ನಮ್ಮ ಹತ್ರ 5 ವೆರೈಟಿ ಇದೆ. ಇದರಲ್ಲಿ ನಮ್ಮ ಹತ್ರ ವೈಟ್ ಲಾಂಗನ್ ಇದೆ, ಬ್ಲ್ಯಾಕ್ ಲೀಫ್ ಇದೆ ಇದರಲ್ಲಿ, ಮತ್ತು ಇದರಲ್ಲಿ ಒಂದು 4 ಸೀಸನ್ ಅಂತ ಹೇಳ್ಬಿಟ್ಟಿದೆ, ಮತ್ತು ರೂಬಿ ಲಾಂಗನ್ ಅಂತ ಹೇಳ್ಬಿಟ್ಟು ನೋಡಿ ಆ ಕಡೆ ರೂಬಿ ಲಾಂಗನ್ ಇದೆ. ಮತ್ತು ಇದು ಬಂದು ಸೂರ್ಯನಾಮ್ ಚೆರಿ ಅಂತ ಹೇಳ್ಬಿಟ್ಟು ಗ್ರಾಫ್ಟೆಡ್ ಪ್ಲಾಂಟ್ಸು, ಸೂರ್ಯನಾಮ್ ಚೆರೀಸ್ ಅಂತ ಹೇಳ್ಬಿಟ್ಟಿದೆ. ಇದು ಪ್ಲಾಂಟ್ ಇದೆ. ಅರ್ಜಬಾಯ್ ಚೆರಿ ಇದೆ ನೋಡಿ, ಇದು ಚುಪಾ ಅಂತ ಹೇಳ್ಬಿಟ್ಟು, ಮತ್ತು ಜೈಂಟ್ ಅಬಿಯೋ ಅಂತ ಹೇಳ್ಬಿಟ್ಟು ಇದೆ, ಮತ್ತು ಕೋಕೋ ಇದೆ. ಇದು ಬಂದು ರೂಬಿ ಲಾಂಗನ್ ಅಂತ ಸರ್. ರೂಬಿ ಲಾಂಗನ್ ಗಿಡ ಇದೆಲ್ಲ ಈ ವರ್ಷನೇ ಇದು ಹೊಸ ವೆರೈಟೀಸ್ ಬಂದಿದೆ. ಇದು ಬರೋಲಿ ಅಂತ ಹೇಳ್ಬಿಟ್ಟು ನೇರಳೆ ಹಣ್ಣು, ಇದು ತುಂಬಾ ದೊಡ್ಡ ಸೈಜ್ ಬರ್ತದೆ ಬರೋಲಿ ಅಂತ ಹೇಳ್ಬಿಟ್ಟು. ಇಲ್ಲಿ ನಮ್ಮ ಹತ್ರ ವಾಲ್ನಟ್ ಇಲ್ಲಿ ಮಡಗಿದ್ದೀವಿ ನಾವು. ವಾಲ್ನಟ್ ಗಿಡ ಇದು ನೋಡಿ, ಇದೆಲ್ಲ ವಾಲ್ನಟ್ ಗಿಡ, ಇದೆಲ್ಲ ಕಾಶ್ಮೀರಿಂದ ಬಂದಿರೋದು. ಇದು ವಾಲ್ನಟ್ ಗಿಡ ಇದೆ. ವಾಲ್ನಟ್ಟು ಸಿಗುತ್ತೆ, ಪೀಚು, ಪ್ಲಮ್, ಆಪಲ್ ಗಿಡ ಎಲ್ಲ ಇದೆ. ಆಪಲ್ದು ನಾನು ಆಮೇಲೆ ತೋರಿಸ್ತೀನಿ. ಫುಲ್ಲು ಒಂದು ಟ್ರಕ್ಕೆ ನಾನು ತೋರಿಸ್ತೀನಿ. ಹಾಂ, ಆಪಲ್ ಬೆಳಿಬೋದು ಸರ್. ನನ್ನ ಹತ್ರ ವಾಲ್ನಟ್ ಎಲ್ಲ ಈಗ ಬೆಳಿಬೋದು, 2 ವರ್ಷದಲ್ಲಿ ಬರ್ತದೆ. ಇದು ಸೀಡ್ಲಿಂಗು ಗ್ರಾಫ್ಟೆಡ್ ಗಿಡ ಬೇಕಾದ್ರೆ ನಿಮಗೆ ಜನವರಿಯಲ್ಲಿ ತರಿಸ್ಕೊಡ್ತೀನಿ. ಜನವರಿಯಲ್ಲಿ ಬರ್ತದೆ, ಇವಾಗ ಸಿಗೋದಿಲ್ಲ. ಜನವರಿಯಲ್ಲಿ ಬೇಕಾದವ್ರಿಗೆ ಬಂದರೆ ಅವಾಗ ನಿಮಗೆ ಗ್ರಾಫ್ಟೆಡ್ ಗಿಡ ಕೊಡ್ತೀನಿ. 2 ವರ್ಷದಲ್ಲಿ ಫಲ ಬರ್ತದೆ. ಗ್ರಾಫ್ಟೆಡ್ಗೆ ಮತ್ತು ನಾರ್ಮಲ್ಗೆ ಏನು ಸರ್ ಡಿಫರೆನ್ಸ್? ನೋಡಿ, ಫಲ ಬರೋದು ಸೀಡ್ಲಿಂಗ್ ಇದ್ರೆ ನಿಮಗೆ ಲೇಟಾಗಿ ಬರ್ತದೆ ಫ್ರೂಟು. ನಿಮಗೆ ಗ್ರಾಫ್ಟೆಡ್ ಇದ್ರೆ ಬೇಗ ಬರ್ತದೆ, 2.5 ಇಯರಲ್ಲಿ ಬರ್ತದೆ. ಮತ್ತು ಇದು ರಾಂಬುಟಾನ್ ಇದೆ, ಸ್ಕೂಲ್ ಬೈ ಅಂತ. ಈ ಕಡೆ ಎಲ್ಲ ಪೀನಟ್ ಬಟರ್ ಇದೆ ಗಿಡ ಇದು. ಮತ್ತು ಇಲ್ಲಿ ಅಚ್ಚಾಚರು ಅಂತ ಹೇಳ್ಬಿಟ್ಟು ಇದು ಎಕ್ಸಾಟಿಕ್ ಫ್ರೂಟ್ ಇದೆ. ಇಲ್ಲಿ ಮಿಲ್ಕ್ ಫ್ರೂಟ್ ಅಂತಿದೆ. ಇದು ಕೆಪಲ್ದು ದೊಡ್ಡ ಗಿಡ ಇದು. ಮತ್ತು ಹೀಗೆ ನೋಡಿ, ಇಲ್ಲಿ ಒಂದು ಗಿಡ ಇದೆ ನೋಡಿ, ಇದು ಮ್ಯಾಮಿ ಸಪೋಟ ಅಂತ. ಇದು ಯಾವ್ದು ಸರ್? ಇದು ಬಂದು ಮ್ಯಾಮಿ ಸಪೋಟ ಅಂತ. ಇದು ಮ್ಯಾಮಿ ಸಪೋಟ ಅಂತ. ಈ ಸಪೋಟ ಬಂದು ನಿಮಗೆ 3.5 kg 4 kg ತನಕ ಒಂದೊಂದು ಸಪೋಟ ಬರ್ತದೆ. 3ರಿಂದ 4 kg ಬರ್ತದೆ ಇದು ಸಪೋಟ. ಈ ಥರದ್ದು. ಇದರಲ್ಲಿ ನಂತರ ಚಿಗ್ಗಿಡನೂ ಇದೆ. ಚಿಗ್ಗಿಡ ಮೀನ್ಸ್ ಇದು ನೋಡಿ, ಇವಾಗ 4 ಕಡೆ ಗಿಡ ಇದೆ. ಮೂಲತಃ ಎಲ್ಲಿಂದ ಸರ್? ಅಲ್ಲ, ಆಫ್ರಿಕನ್ ಬ್ರೀಡ್. ಆಫ್ರಿಕಾದಿಂದ ಬಂದಿರೋದು. ಅಂದ್ರೆ ಅದನ್ನು ಬೆಳಿಬೇಕಂದ್ರೆ ಯಾವ ತರ ವೆದರ್ ಬೇಕು? ನಮ್ಮ ಸೈಡ್ ಆಗ್ತಾ ಇದೆ ಸರ್, ಆಗ್ತಾ ಇದೆ. ಇಲ್ಲೇ ಮಲ್ಟಿಪಲ್ ಆಗಿ ಇಲ್ಲೇ ಬೀಜ ಬಂದು ಮತ್ತೆ ಇಲ್ಲೇ ಮಾಡಿ ಕೊಡ್ತಾ ಇದ್ದಾರೆ. ಆ ಥರದ್ದು. ಇಲ್ಲಿ ನಮ್ಮ ಕಡೆ ಯಾರಾದ್ರೂ ಬೆಳೆದಿದ್ದಾರೆ? ಬೆಳೀತಾ ಇದ್ದಾರೆ ಎಲ್ಲ. ನಮಗೆಲ್ಲ ಇಲ್ಲಿನೂ ಈಗ ಬಹಳಷ್ಟು ಗಿಡ ನಾನು ಕೊಟ್ಟಿದ್ದೀನಿ. ಕೇರಳದಲ್ಲಿ ಎಲ್ಲ ಬೆಳೀತಾ ಇದ್ದಾರೆ ಸರ್. ಕೇರಳದಲ್ಲಿ ಯಾಕಂದ್ರೆ ಕಾಸ್ಟ್, ಪ್ಲಾಂಟ್ ಕಾಸ್ಟ್ ಜಾಸ್ತಿ ಇರ್ತದೆ. ಹಾಗಾಗಿ ಸ್ವಲ್ಪ ಜನ ನೋಡಿ ತಗೊಳ್ತಾರೆ. ಈಗ ಸ್ವಲ್ಪ ದುಡ್ಡಿರೋರೇ ತಗೊಳ್ತಾರೆ ಆ ಥರ. ಬಟ್ ನಾವು ಮಾರ್ಕೆಟಲ್ಲಿ ಆ ಫ್ರೂಟ್ ನೋಡಿಲ್ವಲ್ಲ? ಇಲ್ಲ, ಮಾರ್ಕೆಟಲ್ಲಿ ಇನ್ನೂ ಬಂದಿಲ್ಲ ಸರ್. ಇನ್ನೂ ಬರ್ಲಿಕ್ಕೆ ಒಂದು 5-6 ವರ್ಷ 10 ವರ್ಷ ಆಗುತ್ತೆ ಮಾರ್ಕೆಟಲ್ಲಿ. ಯಾಕಂದ್ರೆ ಇದರಲ್ಲಿ ಬರೋ ಕಾಸ್ಟ್ಲಿ ಪ್ಲಾಂಟ್ ಇರೋದ್ರಿಂದ 1-2 ಗಿಡ ತಗೊಂಡೋಗಿ ಹಾಕೊಳ್ತಾರೆ. ಬಂದಿದ್ದ ಫ್ರೂಟ್ ಅವರೇ ತಿನ್ಕೊಂಡ್ಬಿಡ್ತಾರೆ. ಅವ್ರಿಗೆ ಯಾಕಂದ್ರೆ ಆ ಥರ ಇರ್ತದೆ, ಅವರು ಆಚೆ ಕಡೆ ಬರೋದಿಲ್ಲ. ಇದೆಲ್ಲ ಯಾರನ್ನ ತೋಟ ಮಾಡಿದ್ರೆ ಅವಾಗ ಮಾರ್ಕೆಟ್ಗೆ ಬರ್ತದೆ ನಿಮ್ಗೆ ಆ ಥರ. ಇದು ನೋಡಿ, ಇದು ಅರ್ಜಬಾಯ್ ಚೆರಿ ಅಂತ. ಇದ್ಬಿಟ್ಟು ಇದು ಅರ್ಜಬಾಯ್ ಚೆರಿ ಅಂತ. ಇದು ಒಂದು ಹಣ್ಣಲ್ಲಿ 2 ಲೀಟರ್ ಜ್ಯೂಸ್ ಮಾಡ್ಬೋದು.
ಗಿಡನೂ ಜಾಸ್ತಿ ರೇಟ್ ಇಲ್ಲ, ಡಿಫ್ರೆಂಟ್ ಎಕ್ಸಾಟಿಕ್ ಫ್ರೂಟ್ ಇದು. ಒಂದು ಹಣ್ಣಲ್ಲಿ 2 ಲೀಟರ್ ಜ್ಯೂಸ್ ಆಗುತ್ತೆ, 2 ಲೀಟರ್ ಆಗುತ್ತೆ. ನಂತರ ಈಗ ಮದರ್ ಪ್ಲಾಂಟಲ್ಲಿ ಹೂವಾಗಿದೆ, ಕಚ್ಚಿದೆ. ನಾನು ಇನ್ನೊಂದು ನೆಕ್ಸ್ಟ್ 1 ಮಂತ್ 1.5 ಮಂತಲ್ಲಿ ಹಣ್ಣಾಗುತ್ತೆ, ಬೇಕಾದ್ರೆ ತೋರಿಸ್ತೀನಿ. ಹಣ್ಣು ಎಷ್ಟು ದಪ್ಪ ಬರುತ್ತೆ ಸರ್? ಜಾಸ್ತಿ ಇಲ್ಲ, ಚಿಕ್ಕದನ್ನೇ. ಒಂದು ಚಿಕ್ಕದು ಆರೆಂಜ್ ಇರ್ತದಲ್ಲ ಅಷ್ಟು ದೊಡ್ಡ ಬರ್ತದೆ ಅಷ್ಟೇ. ಅಷ್ಟರಲ್ಲಿ 2 ಲೀಟರ್ ಜಾಸ್ತಿ ಹುಳಿ ಇರ್ತದೆ. ಬಟ್ ಡಿಫ್ರೆಂಟ್ ಇರೋದ್ರಿಂದ ನಿಮಗೆ ಅದರ ಅಷ್ಟು ಮಾಡಲೇಬೇಕಾಗಿರ್ತದೆ. ನಾನು ಮಾಡಿದ್ದೀನಿ, ನಾನು ಕುಡಿದಿದ್ದೀವಿ, ಅದರಿಂದ ನಿಮ್ಗೆ ಹೇಳೋದು ಆ ಥರ. ಮತ್ತು ಇದು ವಾಟರ್ ಆಪಲ್ ಗಿಡ ಇದೆ ಇಲ್ಲಿ. ವಾಟರ್ ಆಪಲ್ ವೆರಿ ಸ್ವೀಟ್ ವೆರೈಟಿ, ರೆಡ್ ಮತ್ತು ಸ್ವೀಟ್ ಇದೆ. ಮತ್ತು ಕೋಕೋ ಪ್ಲಾಂಟ್ ಇದೆ ಇಲ್ಲಿ. ಮತ್ತು ಇದು ಜಾಯ್ಕಾಯಿ ಇದೆ. ಮತ್ತು ಶುಗರ್ ಕೇನ್ ಇದೆ ಇಲ್ಲಿ. ನಮ್ಮದು ಲೋಕಲ್ ಶುಗರ್ ಕೇನು, ನಾನು ಅದು ಗಿಡ ಅದು ಲೋಕಲ್ ಶುಗರ್ ಕೇನು ಕೊಡ್ತೀನಿ ಇಲ್ಲಿ. ಮತ್ತು ಲೂವಿಕಾ ಚೆರಿ ಅಂತ ಹೇಳ್ಬಿಟ್ಟು ಇದು ಎಕ್ಸಾಟಿಕ್ ಫ್ರೂಟು. ಇಲ್ಲಿ ಕ್ಯಾಟ್ ಫ್ರೂಟ್ ಅಂತಿದೆ, ಕ್ಯಾಟ್ ಫ್ರೂಟು. ಇದು ಬೆಕ್ಕಿನ ಕಣ್ಣು ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಇದು ಕ್ಯಾಟ್ ಫ್ರೂಟ್ ಅಂತ. ಇದು ಇದರಲ್ಲಿ ಫ್ಲವರ್ಸ್ ಇದೆ ನೋಡಿ, ಅದು ಕ್ಯಾಟ್ ಫ್ರೂಟ್ ಅಂತ. ಇದು ಮಿರಾಕಲ್ ಫ್ರೂಟ್ ಅಂತ. ಮಿರಾಕಲ್ ಅಂತ ಹೇಳಿದ್ರೆ ನಿಮಗೆ ಒಂದು ಹಣ್ಣು ತಿನ್ಬಿಟ್ಟು ನೀವು ಬೇರೆ ಮಿರಾಕಲ್ ಅಂದರೆ ಇಲ್ಲಿದೆ, ಬನ್ನಿ ತೋರಿಸ್ತೀನಿ. ತೋರಿಸಿ ಸರ್. ಇದು ಮಿರಾಕಲ್ ಹಣ್ಣು ಅಂತ ಹೇಳ್ಬಿಟ್ಟಿದ್ದು. ಇದು ಮಿರಾಕಲ್ ಅಂತ ಹೇಳ್ಬಿಟ್ಟಿದ್ದು. ಈ ಹಣ್ಣನ್ನು ಒಂದು ತಿನ್ಬಿಟ್ಟು ನೀವು ಏನೇ ತಿಂದ್ರೂ, ನೀವು ನಿಂಬೆ ಹಣ್ಣು ತಿಂದ್ರೂ ಸ್ವೀಟ್ ಇರ್ತದೆ, ಚಾಕ್ಲೇಟ್ ಥರ ಇರ್ತದೆ ಈ ರೀತಿ. ಇದು ಮಿರಾಕಲ್ ಫ್ರೂಟ್ ಇದೆ. ಇದರಲ್ಲಿ ದೊಡ್ಡವು ಚಿಕ್ಕವು ನಮ್ಮ ಹತ್ರ ಎಲ್ಲ ಗಿಡಗಳು ಸಿಗುತ್ತೆ ಇದರಲ್ಲಿನೂ. ಮತ್ತು ಮ್ಯಾಂಗೋಸ್ಟಿನ್ ಇದೆ ಅಲ್ಲಿ, ಅದೂ ಸಿಗುತ್ತೆ. ಮತ್ತು ಇಲ್ಲಿ ನಮ್ಮ ಹತ್ರ ಆಲಿವ್ ಪ್ಲಾಂಟ್ಸು ಸಿಗುತ್ತೆ, ಆಪಲ್ ಗಿಡ ಸಿಗುತ್ತೆ ಇಲ್ಲಿ. ಮತ್ತು ಈಗ ಇನ್ನೊಂದು ಹೊಸ ವೆರೈಟಿ ಬಂದಿದೆ, ಬನ್ನಿ ತೋರಿಸ್ತೀನಿ. ಈಗ ರೈತರಿಗೆ ಈಗ ಒಂದು ಹೊಸ ವೆರೈಟಿ. ಇದು ಬಂದು ಥೈಕಿಂಗ್ ನೇರಳೆ ಅಂತ ಹೇಳ್ಬಿಟ್ಟು. ಥೈಕಿಂಗ್ ನೇರಳೆ ಅಂತ ಹೇಳಿದರೆ KG 10 ಅಂತ ಹೇಳಿನೂ ಕರಿತಾ ಇದ್ದಾರೆ. KGಗೆ 10 ಪೀಸ್ ಬರ್ತದೆ ಅಂತ ಹೇಳ್ಬಿಟ್ಟು. ಇದೂ ಬಹಳ ಒಳ್ಳೆಯ ವೆರೈಟಿ. ಇದರ ಎಲೆನೂ ನೀವು ನೋಡ್ಬೋದು, ಬಹಳ ದೊಡ್ಡ ಎಲೆ ಇರ್ತದೆ. ಇದು ನಿಮಗೆ ಒಂದು 2 ವರ್ಷದಲ್ಲಿ ಇದು ಕಾಯಿ ಬಂದ್ಬಿಡ್ತದೆ. ಇದರ ಮದರ್ ಪ್ಲಾಂಟು ನಾವು ಹಾಕಿದ್ದೀವಿ, ಅದು ನಾನು 1 ವರ್ಷದ ಗಿಡ ಇದೆ, ಅದು ನಿಮ್ಗೆ ತೋರಿಸ್ಬೋದು. ಇದು ಥೈಲ್ಯಾಂಡ್ದು. ಹಾಂ, ಥೈಕಿಂಗ್ ಜಂಬೂ ನೇರಳೆ ಅಂತೇಳಿ ಹೇಳ್ತಾವ್ರು ಇದಕ್ಕೆ. ಹೌದು. ಇದು ಬಂದು ನಿಮಗೆ ಆಲ್ ಸ್ಪೈಸ್ ಅಂತ ಹೇಳ್ಬಿಟ್ಟು. ಈ ಆಲ್ ಸ್ಪೈಸ್ ಏನಂತ ಹೇಳಿದ್ರೆ, ನೀವು ಗರಂ ಮಸಾಲಗೆ ಈಗ ನಾನ್ ವೆಜ್ಜು ಇಲ್ಲ ನೀವು ಪಲಾವ್ ಏನಾದ್ರು ಮಾಡಿದ್ರೆ ಗರಂ ಮಸಾಲದು ಎಲ್ಲ ಹಾಕಬೇಕಾಗಿರ್ತದೆ. ಇದು ಒಂದು ಎಲೆನ ಹಾಕ್ಕೊಂಡ್ರೆ ನಿಮ್ಗೆ ಬೇರೆ ಏನೂ ಹಾಕೋಂಗಿಲ್ಲ. ಇದು ಆಲ್ ಸ್ಪೈಸ್ ಗಿಡ, ಆಲ್ ಸ್ಪೈಸ್ ಅಂತೇಳಿ ಹೇಳ್ತೀವಿ. ಇದು ಒಂದು ಎಲೆನ ಹಾಕ್ಕೊಂಡ್ರೆ ಏನೂ ಬೇಕಾಗಿಲ್ಲ. ಅಕಸ್ಮಾತ್ ನೀವು ಕಷಾಯ ಏನಾದರೂ ಮಾಡಬೇಕು, ಇಲ್ಲ ನಿಮಗೆ ಜಾಸ್ತಿ ಚಳಿ ಆಗ್ತಾ ಇದೆ, ಈ ಒಂದು ಎಲೆ ಎತ್ಕೊಂಡ್ರೆ ನೀವು 2 ರಿಂದ 3 ಕಪ್ ನೀವು ಟೀ ಮಾಡಿ ಕುಡಿಬೋದು. ಇದರಲ್ಲಿ ಚಳಿನೇ ಹೊಟ್ಟೋಗುತ್ತೆ, ಅಷ್ಟು ಸ್ವಲ್ಪ ಇದಿರ್ತದೆ, ಬಿಸಿ ಇರ್ತದೆ. ಹೌದು, ಆಲ್ ಸ್ಪೈಸಸ್ ಇರೋದ್ರಿಂದ. ಹೌದು, ಕರೋನಾ ಟೈಮಲ್ಲಿ ಇದು ಆಗಿದ್ರೆ ಬಹಳ ಒಳ್ಳೇದು ಜನರಿಗೆ. ಇವಾಗ ನಮಗೆ ಗಂಟ್ಲೆಲ್ಲ ಹಿಡ್ಕೊಂಡು ಜಾಸ್ತಿ ನಾವು ಮಾತಾಡಿದ ಏನಾದ್ರು ಗಂಟ್ಲೆಲ್ಲ ಇದು ಮಾಡಿದ್ರೆ ಇದ್ರ ಕಷಾಯ ಮಾಡಿ ಕುಡಿತೀವಿ, ಇಮಿಡಿಯೇಟ್ ನಮ್ಗೆ ಕ್ಲಿಯರ್ ಆಗುತ್ತೆ. ಹೌದು, ಡೈರೆಕ್ಟ್ ಸೇವನೆ ಮಾಡ್ತೀವಿ ನಾವು. 3 ಗ್ಲಾಸ್, ಜಾಸ್ತಿ ಹಾರ್ಡ್ ಮಾಡ್ಕೋಬಾರ್ದು. 3 ಗ್ಲಾಸ್, ಒಂದು ಎಲೆಗೆ 3 ಗ್ಲಾಸ್ ಹಾಕೊಂಡು ಮಾಡಬೇಕು. ಇದು ಕ್ರಿಮ್ಸಮ್ ರೆಡ್ ಡೈಮಂಡ್ ಗೋ ಅಂತ ನೋಡಿ. ಇವಾಗ ಇದು ಹೊಸ ವೆರೈಟಿ. ಇದರಲ್ಲಿ ಬೀಜ ಬರೋದಿಲ್ಲ. ಇದು ಜಪಾನೀಸ್ ರೆಡ್ ಡೈಮಂಡ್ ಅಂತ ಹೇಳ್ಬಿಟ್ಟು ಇವಾಗ ರೈತರು ಬಹಳಷ್ಟು ತೊಗೊಂಡು ಹೋಗ್ತಾ ಇದ್ದಾರೆ. ಇದು 400-500 ಗ್ರಾಮ್ ತನಕ ಒಂದೊಂದು ಕಾಯಿ ಬರ್ತಾರೆ. ಇದೂ ಈಗ ರೈತರಿಗೆ ನಾವು ಕೊಡ್ತಾ ಇದ್ದೀವಿ. ಬಹಳ ಕಡಿಮೆ ಮಾರ್ಜಿನ್ ಇಟ್ಕೊಂಡು ನಾವು ಇದನ್ನು ಸಪ್ಲೈ ಮಾಡ್ತಾ ಇದ್ದೀವಿ. ಇದು ರೈತರಿಗೆ ಬಹಳಷ್ಟು ತೊಗೊಂಡೋಗಿದ್ದಾರೆ. ಈಗ ನಾನು ಕೋಲಾರ ಹತ್ರ ಒಬ್ಬರಿಗೆ ಒಂದು 2,500 ಗಿಡ ಕೊಟ್ಟಿದ್ದೀನಿ. ಹ್ಯಾಪಿ ಫಾರ್ಮ್ ಅಂತಿದೆ, ಅವ್ರಿಗೆ ನಾನು ಕೊಟ್ಟಿದ್ದೀನಿ. ಅದು 1 ಎಕರೆಗೆ ಎಷ್ಟು ಗಿಡ ಬೇಕಾಗುತ್ತೆ ಸರ್? 1 ಎಕರೆಗೆ ಇದು ಬಂದು 650 ಗಿಡ ಹತ್ರ ಹಾಕ್ಕೋಬೋದು. ಇದು ಅಬ್ಯೂ ಅಂತ, ಇದೂ ಎಕ್ಸಾಟಿಕ್ ಫ್ರೂಟ್. ಇದು ಅಬ್ಯೂ ಅಂತ. ಇದು ಹೋದ ವರ್ಷದಿಂದ ಮಾರ್ಕೆಟಲ್ಲಿ ಬರ್ತಾ ಇದೆ. ಮುಂಚೆ ಎಲ್ಲ ಕಾಣಿಸ್ತಾ ಇರಲಿಲ್ಲ, ಹೋದ ವರ್ಷದಿಂದ ಬರ್ತದೆ. ಈ ವರ್ಷನೂ ಇನ್ನೊಂದು 1 ತಿಂಗಳು 2 ತಿಂಗಳಲ್ಲಿ ಇದೂ ಬರ್ತದೆ. ಇದೂ ಕಲ್ ಸಕ್ಕರೆ ನೀವು ತಿಂದಂಗಿರ್ತದೆ. ನೀವು ತೆಗೆದು ಬರೀ ಸ್ಪೂನಿಂದ ತಿನ್ನಬೇಕು, ಕಟ್ ಮಾಡಿ. ಸೆಂಟ್ರಲ್ಲಿ ಒಂದು ಸಪೋಟ ಥರ ಒಂದು ಬೀಜ ಬರ್ತದೆ ಅಷ್ಟೇ. ತುಂಬ ಚೆನ್ನಾಗಿರ್ತದೆ. ಈ ಗಿಡನೂ ನೀವು ಸೀಡ್ಲಿಂಗ್ಗೆ ಬರೋದು. ಸೀಡ್ಲಿಂಗ್ ಬಂದರೆ ನಿಮಗೆ 2 ವರ್ಷದಲ್ಲಿ ನಿಮಗೆ ಫಲ ಬಂದುಬಿಡ್ತದೆ ಇದು. ಮತ್ತು ಇದು ಮೆಕಡೋಮಿಯಾ ಪ್ಲ್ಯಾಂಟು ನೋಡಿ. ಇದೂ 1.5 ಅಡಿ, ಇದು 1 ಕಾಲ್ ಅಡಿ ಇದು ಮೆಕಡೋಮಿಯಾ ಪ್ಲ್ಯಾಂಟ್ ಇದೆ. ಇದು ನಮ್ಮ ಹತ್ರ ನಿಮಗೆ ಎಷ್ಟು ಬೇಕು ಇದನ್ನು ನಾವು ಕೊಡ್ತೀವಿ ರೈತರಿಗೆ, ಒಳ್ಳೆ ಬೆಲೆಯಲ್ಲಿ ನಾವು ಕೊಡ್ತೀವಿ. ಇದು ಇದು ವಾಷಿಂಗ್ಟನ್ ನಾವಲ್ ಅಂತ ಹೇಳ್ಬಿಟ್ಟು ಆರೆಂಜ್. ಇದು ಸ್ವೀಟ್ ಬರ್ತದೆ ಇದು. ಮತ್ತು ಇದೆಲ್ಲ ಕಿನ್ನು ಆರೆಂಜ್ ಇದೆ, ಕಿನ್ನು ಅಂತ ಹೇಳ್ಬಿಟ್ಟು. ಮತ್ತು ಇಲ್ಲಿ ಲಕ್ಷ್ಮಣ್ ಫಲ ಇದೆ. ಮತ್ತು ಇದು ಬಂದು ತೈವಾನ್ ಪಿಂಕ್ ಅಂತ ಹೇಳ್ಬಿಟ್ಟು ಸೀಬೆ ಹಣ್ಣಿದು ನೋಡಿ. ಈ ಥರ ದೊಡ್ಡ ಗಿಡ ಇದೆ, 4 ಅಡಿ ಗಿಡ ಇರ್ತದೆ. ಮತ್ತು ಅಮಟೆಕಾಯ್ದು ಇಲ್ಲಿ 2 ವೆರೈಟಿ ಇದೆ ನನ್ನ ಅಮಟೆಕಾಯಲ್ಲಿ. ಇದೊಂದು ಸ್ವೀಟ್ ವೆರೈಟಿ, ಇದು ನಾರ್ಮಲ್ ಗ್ರೀನ್ ಬರ್ತದೆ. ಇದು ಹೊಸ ವೆರೈಟಿ, ರೆಡ್ ಬರ್ತದೆ, ಕಾಯಿ ರೆಡ್ ಬರ್ತದೆ. ಇದು ನಾನು ಪ್ಯಾಷನ್ ಫ್ರೂಟು ನಾನು ನಿಮಗೆ ಜಾಸ್ತಿ ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ರೈತರು ಅಷ್ಟೇ ಪ್ಯಾಷನ್ ಫುಡ್ ಬೆಳೆದ್ರೆ ನಿಮಗೆ ಖರ್ಚೇನೂ ಬರೋದಿಲ್ಲ. ನಮ್ಮ ಬರೀ ಫೆನ್ಸಿಂಗ್ಗೆ ಹಾಕ್ಕೊಂಡ್ಬಿಟ್ರೆ ನಮ್ಮ ಆವಾಗ ನಿಮಗೆ ಅದಕ್ಕೆ ಫಲ ಬರ್ತಾ ಇರ್ತದೆ. ಒಂದು ಟೈಮಲ್ಲಿ ಚೆನ್ನಾಗಿ ಗೊಬ್ಬರ ಹಾಕಿಬಿಟ್ಟು ಒಂದು ಗಿಡ ನೆಟ್ಬಿಟ್ರೆ ನಿಮಗೆ ಒಂದು ಗಿಡದಲ್ಲಿ 100 kg ತನಕನೂ ಕಾಯಿ ಬರ್ತದೆ.
2-3 ಹೌದು 2-3 ವರ್ಷ 4 ವರ್ಷ ಗಿಡ ಇರ್ತದೆ. ನಿಮಗೆ ಒಂದು ಟೈಮಲ್ಲೇ ನಿಮಗೆ 100 kg ಮೇಲೆ ಕಾಯಿ ಬರ್ತದೆ ಒಂದು ವರ್ಷದಲ್ಲಿ. ಇದರಲ್ಲಿ ತುಂಬ ಇನ್ಕಮ್ ಇದೆ. ಒಂದೊಂದು ಗಿಡ ಇಟ್ಕೊಂಡು ಇದು ಮಾಡ್ಕೊಂಡು ಇದರಲ್ಲಿ ಮಾಡ್ಕೋಬೋದು ಸರ್. ಮಾರ್ಕೆಟಲ್ಲಿ ನೋಡಿ ಒಂದೊಂದು ಸೂಪರ್ ಮಾರ್ಕೆಟಲ್ಲಿ ಇದೆಲ್ಲ ನಿಮಗೆ 100 ರೂಪಾಯಿ ಮೇಲೇ ಇದೆ ರೇಟು. ಹೋಲ್ಸೇಲಲ್ಲಿ 100 ರೂಪಾಯಿ ಮೇಲೆ ತೊಗೊಳ್ತಾರೆ. ಬೇರೆ ಸೂಪರ್ ಮಾರ್ಕೆಟಲ್ಲೂ ಅವರು ತೊಗೊಳ್ತಾರೆ. ಬಟ್ ಇದು ಪರ್ಪಲ್ ವೆರೈಟಿ, ಇದು ರೆಡ್ ವೆರೈಟಿ ಇದೇ ತೊಗೊಳ್ಳೋದು ಜಾಸ್ತಿ. ಎಲ್ಲೋದ್ರಲ್ಲಿ ಸಿಟ್ರಿಕ್ ಆಸಿಡ್ ಜಾಸ್ತಿ ಇದರಲ್ಲಿ ಜಾಸ್ತಿ ಹುಳಿ ಇರ್ತದೆ, ಅದು ತೊಗೊಳ್ಳೋದಿಲ್ಲ. ಈ ಥರದ್ದು ತುಂಬ ತೊಗೊಳ್ತಾ ಇದ್ದಾರೆ. ಇದು ನಾನು ತುಂಬ ಕೊಟ್ಟಿದ್ದೀನಿ ಜನರಿಗೆ. ತಿನ್ನೋಕೆ ಜಾಸ್ತಿ ಇಷ್ಟಪಡ್ತಾರೆ ಸರ್. ಹೌದು, ಇದು ತುಂಬ ತಿನ್ನೋಕ್ಕೆ ನಿಮಗೆ ತುಂಬ ಇಷ್ಟನೂ ಪಡ್ತಾರೆ. ತುಂಬ ಜ್ಯೂಸ್ ಇರುತ್ತೆ. ನಿಮ್ಗೆ ಆವಾಗಲೇ ಕೊಟ್ಟಿದ್ದು ಅದೇ ಜ್ಯೂಸನ್ನೇ. ಆ ಥರ ನೋಡಿ. ಇದು ಆರೆಂಜಸಲ್ಲಿ ನಮ್ಮ ಮಾಲ್ಟಾದಲ್ಲೆಲ್ಲ ತುಂಬ ವೆರೈಟೀಸ್ ಇದೆ. ಸ್ವೀಟ್ ಮಾಲ್ಟಾ ಅಂತ ಹೇಳ್ಬಿಟ್ಟು ನೋಡಿ. ಇವಾಗ ಮೋಸಂಬಿರು ನಮ್ಮ ಚಿಕ್ಕ ಗಿಡ ನಿಮ್ಗೆ ಇದರಲ್ಲಿ ಇವಾಗ ಕಾಯಿಗಳು ಇದೆ ನೋಡಿ. ಯಾವುದ್ರಲ್ಲಿ ಸರ್? ನೋಡಿ ಈಗ ಮೋಸಂಬಿ ಗಿಡ ನಾವು ಕೊಡ್ತಾ ಇದ್ದೀವಿ ನೋಡಿ. ಇವಾಗ ಕಾಯಿ ಇದೆ. ಅಷ್ಟು ಚಿಕ್ಕ ಗಿಡಕ್ಕೆ ಹೌದು. ನಿಮಗೆ ಇವಾಗ ಈಗ ಒಳ್ಳೆ ವೆರೈಟಿ ಇದ್ರೆ ನಿಮಗೆ ಗಿಡದಲ್ಲಿ ಕಾಯಿ ಇರ್ತದೆ ನೋಡಿ. ಸರ್ ಯಾವ ವೆರೈಟಿ ಸರ್ ಇದು? ಇದು ಮೋಸಂಬಿ ಸಾತ್ಕುಡಿ ಅಂತ ಹೇಳ್ಬಿಟ್ಟು ಇದು ಇದೆ. ಮತ್ತು ಇನ್ನೊಂದು ಸ್ವೀಟ್ ಮಾಲ್ಟಾ ಅಂತ ಇದೆ, ವಿಯತ್ನಾಂ ಮಾಲ್ಟಾ ಇದೆ, ಆಲ್ ಟೈಮ್ ಮಾಲ್ಟಾ ಇದೆ. ಈ ಥರ ತುಂಬ ವೆರೈಟೀಸ್ ನನ್ನ ಹತ್ರ ಇದೆ ಸರ್. ಮತ್ತು ಇದು ಬಂದು B17 ಅಂತ ಹೇಳ್ಬಿಟ್ಟು ಸ್ಟಾರ್ ಫ್ರೂಟ್. ಇದು ಹೋಮ್ ಗ್ರೋನ್ ಅವ್ರದ್ದು B17 ಅಂತ ಹೇಳ್ಬಿಟ್ಟು ಅವ್ರದ್ದು ವೆರೈಟಿ ಇದು ನೋಡಿ. ಇದೂ ದೊಡ್ಡ ಗಿಡ ಇದೆ. ಇವಾಗ ನಿಮಗೆ ನೋಡಿ ಫ್ಲವರಿಂಗ್ ಇದೆ ನೋಡಿ. ಫ್ಲವರಿಂಗ್ ಇದೆ ಮತ್ತು ಭಾಳ ಸ್ವೀಟ್ ಕಾಯಿ ಬರ್ತದೆ ಇದರಲ್ಲಿ ನೋಡಿ. ಕಾಯೆಲ್ಲ ಇದೆ ನೋಡಿ. ಈ ಥರ ಎಲ್ಲ ಗಿಡದಲ್ಲಿ ಇವಾಗ ಕಾಯಿ ಬಂದುಬಿಡ್ತದೆ ಇದು. ಮತ್ತು MNK ಗೋಲ್ಡ್ ಸೀತಾಫಲ ಇದೆ. ಇದೂ ನಿಮಗೆ 4 ಅಡಿ 5 ಅಡಿ ಮತ್ತು 6 ಅಡಿ ಗಿಡ ಇದೆ. ಮತ್ತು 8-9 ಅಡಿ ಗಿಡ ಇದೆ. 6 ತಿಂಗಳಿಂದ ಹಿಡಿದು 2 ವರ್ಷ ತನಕ ನಮ್ಮ ಹತ್ರ ಇದು ಗಿಡಗಳು ಸಿಗುತ್ತೆ ಸರ್. ಇದು ಚಂಕಾಪುರ ಸಾಫ್ಟ್ ಅಂತ ಹೇಳಿಬಿಟ್ಟು ಇದು ಹಲಸಿನ ಹಣ್ಣಿದು. ಇದು ಹೋಮ್ ಗ್ರೋನ್ ಅವ್ರದ್ದು, ಕೇರಳದಿಂದ ಬರ್ತದೆ ಗಿಡ ಇದು. ಇದು ನಿಮಗೆ 2ರಿಂದ 2.5 ವರ್ಷದಲ್ಲಿ ನಿಮಗೆ ಫಲ ಸ್ಟಾರ್ಟ್ ಆಗುತ್ತೆ. ನಿಮಗೆ ಸೈಜು ಒಳ್ಳೆ 20-30 kg ತನಕ ನಿಮಗೆ ಕಾಯಿ ಬರ್ತದೆ. ಇದು ಬೇಗ ಇದು ಹಾಕ್ಕೋಬೋದು. ಇದು ವೆಲ್ವೆಟ್ ಆಪಲ್ ಅಂತ ಹೇಳ್ಬಿಟ್ಟು ಇದು. ಮತ್ತು ಇದು ಬಂದು ನಿಮಗೆ ಹುಣಸೆಹಣ್ಣು ಇದೆ ಈ ಕಡೆ. ಮತ್ತು ಈ ಕಡೆ ಸ್ವೀಟ್ ಸ್ಟಾರ್ ಫ್ರೂಟ್ ಅಂತಿದೆ. ಮತ್ತು ಕ್ರಿಕೆಟ್ ಬಾಲ್ ಸಪೋಟ ಅಂತ ಹೇಳಿಬಿಟ್ಟು ಇಲ್ಲಿದೆ ನಿಮಗೆ. ಮತ್ತು ಅಲ್ಲಿ ಮೋಸಂಬಿ ಗಿಡಗಳಿದೆ. ನಾಗ್ಪುರ್ ಆರೆಂಜ್ ಇದೆ. ಇದು ಸ್ಟ್ರಾಬೆರಿ ಗೋವಾ ರೆಡ್ ಅಂತ ಹೇಳ್ಬಿಟ್ಟು ನೋಡಿ. ಈ ಥರ ರೆಡ್ ಬರ್ತದೆ ಈ ಗಿಡದಲ್ಲಿ. ಈಗ ನಿಮಗೆ 6 ತಿಂಗಳ ಒಳಗಡೆ ನಿಮಗೆ ಕಾಯಿ ಬಂದುಬಿಡ್ತದೆ ಇದರಲ್ಲಿ. ಈ ಥರ ಬೇಗ ಬರ್ತದೆ ಇದರಲ್ಲಿ ಕಾಯಿಗಳು. ದೊಡ್ಡ ಗಿಡಗಳಿದೆ. ಮತ್ತು ಇದು ಸ್ವೀಟ್ ಟ್ಯಾಮ್ರಿನ್ ಅಂತ ಹೇಳ್ಬಿಟ್ಟು ಇದು ಸ್ವೀಟ್ ಹುಣಸೆ ಹಣ್ಣಿದು. ಈಗ ಅಂಗಡಿಯಲ್ಲಿ ಸಿಗ್ತಾ ಇದೆ ನಿಮಗೆ. ಸ್ವೀಟ್ ಸಿಂಗಾಪುರ್ದು ಹುಣಸೆ ಹಣ್ಣು ಅಂತ ಹೇಳಿದ್ರೆ ಕೊಡ್ತಾರೆ ಈ ಥರ. ಇದು ಮತ್ತು ಇದು ಸೀಡ್ ಫ್ರೀ ಜಾಕ್ ಫ್ರೂಟ್ ಅಂತ ಹೇಳ್ಬಿಟ್ಟು ಇದರ ವಿಶೇಷತೆ ಏನಂತ ಹೇಳಿದ್ರೆ ನೋಡಿ. ಇವಾಗ ಇದರಲ್ಲಿ ನೀವೇ ಇದು ಹಣ್ಣನ್ನು ನೀವು ಪೈನಾಪಲ್ ಕಟ್ ಮಾಡಿ ತಿನ್ನಂಗೆ ಇರ್ತದೆ ಇದು. ಅದೇ ಥರ ಬೀಜ ಇರೋದಿಲ್ಲ. ಈ ಥರ ಸೀಡ್ ಫ್ರೀ ಜಾಕ್ ಫ್ರೂಟ್ ಅಂತ. ಸೀಡ್ ಫ್ರೀ ಹೌದು. ಇದು ಸೀಡ್ಲೆಸ್ ಇದು ಜಾಕ್ ಫ್ರೂಟ್. ಇದು ತುಂಬ ಚೆನ್ನಾಗಿದೆ. ಇದು ನಿಮಗೆ 3 ವರ್ಷದಲ್ಲಿ ಇದರಲ್ಲಿ ಕಾಯಿ ಬರ್ತದೆ ಇದು. ಮತ್ತು ಇಲ್ಲಿ J33 ಅಂತಿದೆ. J33 ಬಂದು ಡೀಪ್ ಯೆಲ್ಲೋ ಕಲರ್ ಬರ್ತದೆ ಮತ್ತು ಬಹಳನೇ ಸ್ವೀಟ್ ಇರ್ತದೆ ಈ ಜಾಕ್ ಫ್ರೂಟ್. ಇದು J33 ಅಂತ ಇದು ಬಹಳನೇ ಸ್ವೀಟ್ ಇರ್ತದೆ ಇದು ಗಿಡ. ಇದು ಕಾಯಿ ನೋಡಿ ಡೀಪ್ ಯೆಲ್ಲೋ ಇರ್ತದೆ. ಮತ್ತು ಇದು ನಾನು ವಿಡಿಯೋನು ಮುಂಚೆ ಒಂದು ಮಾಡಿ ರೈತರಿಗೆ ನಾನು ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಹಾಕಿದ್ದೆ. ಇದು ಒಂದು 15 ಕಾಯಿ ಆವಾಗಿತ್ತು. 4ನೇ ವರ್ಷದಲ್ಲಿ 15 ಕಾಯಿ ಅವರು 10-15 ಕಾಯಿ ಕಿತ್ತಿದ್ರು. ಮತ್ತು 15 ಕಾಯಿ ಇತ್ತು. ಆ ಥರದ್ದು ವಿಡಿಯೋನು ಮಾಡಿ ಹಾಕಿದ್ದೆ. ಇದರಲ್ಲಿ ನಿಮಗೆ 2ನೇ ವರ್ಷಕ್ಕೆ ಇದರಲ್ಲಿ ಫಲ ಬರ್ತದೆ. ಇದರಲ್ಲಿ ನಿಮ್ಗೆ 2ನೇ ವರ್ಷಕ್ಕೆ ಒಂದು 2-3 ಕಾಯಿ ಇಟ್ಕೋಬೋದು. ಆಮೇಲೆ 3ನೇ ವರ್ಷಕ್ಕೆ ನಿಮ್ಗೆ 10-20 ಕಾಯಿ ಮಾಡ್ಕೋಬೋದು. 4ನೇ ವರ್ಷಕ್ಕೆ 30-40 ಕಾಯಿ ಇಟ್ಕೋಬೋದು. ಈ ಥರ ನಿಮಗೆ ಬಹಳ ಸ್ವೀಟ್ ಹಣ್ಣು. ಮತ್ತು ಇದರಲ್ಲಿ ನಮ್ಮ ಹತ್ರ ನನ್ನ ಹತ್ರ ಇದರಲ್ಲಿ 15 ವೆರೈಟಿ ಮೇಲೆ ನನ್ನ ಹತ್ರ ಇದೆ. ಗಮ್ಲೆಸ್ಸು ಇದೆ ನನ್ನ ಹತ್ರ. ಪುತ್ತಾಮುಟ್ಟಮ್ ಇದೆ, ಡೆಂಗ್ ಸೂರ್ಯ ಇದೆ, ವಿಯೆಟ್ನಾಂ ಅರ್ಲಿ ಸೂಪರ್ ಇದೆ, ಚಂಕಾಪುರ ಸಾಫ್ಟ್ ಇದೆ, ಮತ್ತು ಕಂಬೋಡಿಯನ್ ಆರೆಂಜ್ ಅಂತ ಹೇಳ್ಬಿಟ್ಟೆ ಆರೆಂಜ್ ಅಂತಿದೆ, ಮತ್ತು ಆಲ್ ಟೈಮ್ ಅಂತ ಹೇಳ್ಬಿಟ್ಟಿದೆ ನೋಡಿ. ಇವಾಗ ನಮ್ಮ ಹತ್ರ ಇಲ್ಲಿ ನೋಡಿ ವಿಯೆಟ್ನಾಂ ಅರ್ಲಿ ಸೂಪರ್ದು ನೋಡಿ ಎಷ್ಟು ಚಿಕ್ಕ ಗಿಡ ಇದೆ ನೋಡಿ. ಇವಾಗ ಕಾಯಿ ಇದಕ್ಕೆ ವಿಯೆಟ್ನಾಂ ಅರ್ಲಿ ಸೂಪರ್ಗೆ ಒಬ್ಬೊಬ್ರು ಏನು ಹೇಳ್ತಾರೆ 1 ವರ್ಷದಲ್ಲಿ ಫಲ ಬರ್ತದೆ ಸರ್ ಅಂತೇಳಿ ಹೇಳ್ತಾರೆ. ಇದು 1.5 ವರ್ಷಕ್ಕೆ ನಿಮ್ಮ ಕಾಯಿನೇ ಬಂದ್ಬಿಡ್ತದೆ. ದೊಡ್ಡ ಗಿಡ ಮರನೂ ಆಗಿಬಿಡ್ತಾರೆ, ಬೇಗ ಕಾಯಿನೂ ಬಂದ್ಬಿಡ್ತದೆ. ಇದು ವಿಯೆಟ್ನಾಂ ಅರ್ಲಿ ಅಂತ ನೋಡಿ. ಇದು 1 ವರ್ಷದ ಇದು ಗಿಡ. ಇದು ಪ್ಯಾಕೆಟಲ್ಲೇ ಇದೆ, ಬರೀ 4 kg ಪ್ಯಾಕೆಟಲ್ಲಿ ಕಾಯಿ ನೋಡಿ ಸರ್. ಬಟ್ ಅದು ವೇಟ್ ತಾಳುತ್ತೆ ಸರ್? ಸರ್ ತಾಳೋದಿಲ್ಲ, ಇದು ಬಿದ್ದೋಗ್ಬಿಡ್ತದೆ ಕಾಯಿ. ಯಾಕಂದ್ರೆ ನ್ಯೂಟ್ರಿಷನ್ ಸಾಲೋದಿಲ್ಲ, ಅದು ಕಾಯಿ ಬಿದ್ದೋಗ್ಬಿಡ್ತದೆ. ಇದು ದೊಡ್ಡ ಬ್ಯಾಗ್ಗೆ ಮಡಗಿದ್ರೆ ಆವಾಗ ನಿಮ್ಗೆ ಆಗುತ್ತೆ ಸರ್. ಈಗ 1 ಎಕರೆ 10 ಕುಂಟೆ ಇದೆ ನಮ್ದು ಜಾಗ. ಹೌದು. ನಾವು 1 ಎಕರೆ 10 ಕುಂಟೆಯಲ್ಲಿ ಮೂಲ ಬಂದು ನಮ್ಮ ತಂದೆ ಬಂದು ರೈತರು. ಹೌದು. ನಾವು ನಮ್ಮ ತಂದೆ ತಾಯಿ ಒಬ್ಬನೇ ಮಗ. ಹೌದು ಹೌದು. ನಾವೆಲ್ಲ ಕೆಲ್ಸಕ್ಕೆ ಕೊಟ್ಟೋದ್ವಿ. ಈಗ ನಮ್ಮ ತಂದೆ ತಾಯಿ ತೀರೋದು ಜಮೀನಿದೆ. ಹೌದು. ಜಮೀನನ್ನು ನಾನು ಈಗ ಡೆವಲಪ್ಮೆಂಟ್ ಮಾಡಿದ್ದೀನಿ. ಹೌದು. ಬೋರ್ ಹಾಕ್ಸಿದ್ದೀನಿ, ಬಾವಿ ಇದೆ, ಬಾವಿನ ಮುಚ್ಚಿಲ್ಲ. ಹೌದು. ಎಲ್ಲ ಇದೆ, ಎಲ್ಲ ಹೌದು.
ಈಗ ನಿಮ್ಗೆ ಗಿಡಗಳು ನಿಮ್ ಸ್ವಂತಕ್ಕೆ ಇಲ್ಲ ಕಮರ್ಷಿಯಲ್ ಮಾಡ್ಬೇಕಾ? ಸರ್ ನಾನು ಸ್ವಂತಕ್ಕೆ ಸ್ವಂತಕ್ಕೆ ಅಂತ ಹೇಳಿದ್ರೆ ನೀವು ಸ್ವಂತಕ್ಕೆ ಅಂತ ಹೇಳಿದ್ರೆ ನೋಡಿ 1 ಎಕರೆ 10 ಕುಂಟೆ ಇದೆ. ಒಂದು ಎಕರೆ 10 ಕುಂಟೆಯಲ್ಲಿ ನೀವು ಎಲ್ಲಾನು ಹಾಕೊಂಡು ಬೆಳೆದು ನೀವು ಇದು ನಿಮ್ಗೆ ಜಾಸ್ತಿ ಆಗುತ್ತೆ ಜಾಗ. ನಿಮ್ ಸ್ವಂತಕ್ಕೆ ಅಂತ ಹೇಳ್ಕೊಂಡ್ರೇನು ಸಸಿಗಳು ಸುತ್ತು ಹಾಕ್ಬೇಕು ಅಂತ ಇಲ್ಲ, ಸುತ್ತೂ ಹಾಕಿ ಒಳಗಡೆನೂ ಹಾಕೊಳ್ಳಿ. ಇದರಲ್ಲಿ ಏನ್ ಮಾಡಿ ಗೊತ್ತಾ, ನಿಮ್ಗೆ ಒಂದು ಬಟರ್ಫ್ರೂಟ್ ಗಿಡ ಸ್ವಲ್ಪ ಹಾಕೊಳ್ಳಿ. ಬಟರ್ಫ್ರೂಟ್ ಏನಕ್ಕೆ ಅಂದ್ರೆ ಕಮರ್ಷಿಯಲಿ ನಿಮ್ಗೆ ದುಡ್ಡು ಅರ್ನ್ ಆಗುತ್ತೆ. ನಿಮ್ ತೋಟಕ್ಕೆ ನಿಮ್ ಖರ್ಚಿಗೆ ಮೇಂಟೈನ್ ಮಾಡ್ಲಿಕ್ಕೆಲ್ಲ ನಿಮ್ಗೆ ಆಗುತ್ತೆ. ವರ್ಷ ನಿಮ್ಗೆ ಪರ್ಮನೆಂಟ್ ನಿಮ್ ಕಾಯಿ ಬರ್ತಾ ಇರ್ತದೆ. 2ನೇ ವರ್ಷನೇ ನಿಮ್ಗೆ ಕಾಯಿ ಬಂದ್ಬಿಡ್ತದೆ. ಈ ರೀತಿ ಅದೊಂದು ಸುತ್ತೋನು ಬೇಕಾದ್ರೆ ಹಾಕೊಳ್ಳಿ. 20 ಅಡಿ ಡಿಸ್ಟೆನ್ಸ್ ಅಲ್ಲಿ ಸುತ್ತೂರ ಹಾಕ್ಬಿಡಿ. ಮಿಕ್ಕಿದ್ದು ನಿಮ್ ಒಳಗಡೆ ಬೇಕಾದ್ರೆ ನಿಮ್ಗೆ 1 ಲೈನೋ 2 ಲೈನೋ ಒಳಗಡೆ ನೀವು ಹಾಕೊಂಬಿಡಿ. ಮಿಕ್ಕಿದ್ದು ಒಳಗಡೆ ಬೇಕಾದ್ರೆ ನಿಮ್ಗೆ ಕೈ ತೋಟ 20 ಅಡಿಗೆ ಹಾಕ್ಬೇಕಾ? 20 ಅಡಿಗೆ ಹಾಕೋಬೇಕು. ಗುಂಡಿ 20 ಅಡಿಗೆ ಮಾಡ್ಕೊಂಡು ಸ್ವಲ್ಪ ನೀವು ತೆಂಗಿನಕಾಯಿ 4 ಗಿಡ ನಿಮ್ಮ ಮನೆಗೆ 2 ಕಾಯ್ದು 2 ಹಾಕೊಳ್ಳಿ, ಎಳ್ನೀರ್ದು 2 ಹಾಕೊಳ್ಳಿ. ಎಳ್ನೀರು ಬೇಕು ಎಲ್ರಿಗೂ. 2 ಕಾಯ್ದು ನೀವು ಹಾಕೊಳ್ಳಿ. ಮಿಕ್ಕಿದೇನಂದ್ರೆ ಮಿಕ್ಕಿದ್ದು ಒಳಗಡೆಗೆ ನೀವು 10 ಅಡಿಗೆ ಒಂದೊಂದು ಗುಂಡಿ ಹೊಡ್ಕೊಳ್ಳಿ. 10 ಅಡಿಗೆ ಏನಕ್ಕೆ 10 ಅಡಿ ಅಂತ ಹೇಳಿದ್ರೆ ನಿಮ್ಗೆ ಈಗ ಆರೆಂಜ್ ಇದೆ, ಮೋಸಂಬಿ ಗಿಡ ಇದೆ, ನಿಂಬೆ ಹಣ್ಣು ಗಿಡ ಇದೆ, ಈ ತರದ್ದು ಸಣ್ಣ ವೆರೈಟೀಸ್ ಇದೆ. ಇದೆಲ್ಲ ಈ ತರದ್ದು ಒಂದು ಹಾಕೊಂಡು ಆಲ್ಟರ್ನೇಟ್ ಈಗ ಮಾವಿನಕಾಯಿ ಇದೆ, ಅದಕ್ಕೆ 20 ಅಡಿ ಗ್ಯಾಪ್ ಬೇಕಾಗಿರ್ತದೆ. ಅದೇನ್ ಮಾಡಿ ಅಂತ ಹೇಳಿದ್ರೆ ದೂರ ಹಾಕೊಳ್ಳಿ. ಇದೇ ಗುಂಡಿಯಲ್ಲಿ ಬಿಟ್ಬಿಟ್ಟು ದೂರ ಹಾಕೊಳ್ಳಿ. ಅದ್ರ ಪಕ್ಕದಲ್ಲಿ ಸಣ್ಣ ವೆರೈಟೀಸ್ ಈ ತರ ಹಾಕೊಳ್ಳಿ. ಈ ತರ ಹಾಕೊಂಡು ನಾವು ಅದನ್ನ ಮಾಡ್ಕೊಂಡು ನೀವು ವೆರೈಟೀಸ್ ಜಾಸ್ತಿ ಹಾಕೋಬಹುದು. 10 ಅಡಿ ಗುಂಡಿ ಮಾಡ್ಕೊಂಡು ನೀವು ಸಾಕು. ಇಲ್ಲಿ ಲೀಚಿ ಗಿಡ ಇದೆ. ಇದು ಚೈನಾ 3 ಅಂತ ಹೇಳ್ಬಿಟ್ಟು ಲೀಚಿ ಇದು 3 ಇಯರ್ಸ್ ಅಲ್ಲಿ ನಿಮಗೆ ಕ್ರಾಪ್ ಬರ್ತದೆ. ಈ ಥರದ ಗಿಡ ಒಳಗಡೆ ನಾನು ಹಾಕಿದ್ದೀನಿ. ಇದು ಚೈನಾ 3 ಅಂತ ವೆರೈಟಿ. ಇದು 3 ಇಯರ್ಸಲ್ಲಿ ನಿಮಗೆ ಕ್ರಾಪ್ ಬರ್ತದೆ. ಇದೆಲ್ಲ ವಿಯೆಟ್ನಾಮ್ ಅರ್ಲಿ ಸೂಪರು. ಎಕ್ಸಾಟಿಕ್ ಫ್ರೂಟಲ್ಲಿ ನೋಡಿ ಐಸ್ ಕ್ರೀಮ್ ಬೀನ್ ಅಂತ ಹೇಳಿತ್ತು. ಐಸ್ ಕ್ರೀಮ್ ಬೀನ್ ಅಂತ ಹೇಳ್ಬಿಟ್ಟು ಇದು ಗಿಡ ಇದು ಮತ್ತು ಇದು ಮಾವಿನಕಾಯಲ್ಲಿ ನಮ್ಮ ಹತ್ರ ತುಂಬ ವೆರೈಟಿ ಇದೆ. ಇದು ಕಟೆಮನ್ ಮ್ಯಾಂಗೋ ಅಂತ ಹೇಳ್ಬಿಟ್ಟು ಇದು ಕಟೆಮನ್ ಅಂತ ಥೈಲ್ಯಾಂಡ್ದು. ಇದು 2 ಟೈಮ್ ವರ್ಷಕ್ಕೆ 2 ಟೈಮ್ ಬರ್ತದೆ. ಇಂಪೋರ್ಟೆಡ್ ಮಾವಿನಕಾಯಲ್ಲಿ ನಮ್ಮ ಹತ್ರ ಒಂದು 10 ವೆರೈಟಿ ಇದೆ. ಮಿಯಾಜಾಕಿ ಇದೆ, ರೆಡ್ ಪಾಲ್ಮರ್ ಇದೆ, ಕಿಂಗ್ ಆಫ್ ಚಕೋಪತ್ ಇದೆ, ಮತ್ತು ರೆಡ್ ಐವೇರಿ ಇದೆ, ಮತ್ತು ಬಾರಿ 11 ಅಂತ ಹೇಳ್ಬಿಟ್ಟಿದೆ, ಮತ್ತು ನಾಮ್ಡಾಕ್ ಮೈ ಅಂತಿದೆ. ಈ ಥರ ತುಂಬ ವೆರೈಟೀಸ್ ಇದೆ. ಮತ್ತು ಲೋಕಲ್ ವೆರೈಟೀಸ್ ನಮ್ಮ ಹತ್ರ ಎಲ್ಲ ವೆರೈಟಿನೂ ಲೋಕಲ್ ವೆರೈಟಿ ಇದೆ. ಕಾಲಾಪಡಿ, ಸಕ್ಕರೆ ಗುತ್ತಿ, ರಸ್ಪುರಿ, ಅಲ್ಫಾನ್ಸು, ಮಲ್ಗೋಬಾ, ಈ ಥರ ನೀಲಮ್, ಮಲ್ಲಿಕಾ, ದಸರಿ, ಕೇಸರ್, ಈ ಥರ ಎಲ್ಲ ವೆರೈಟಿನೂ ಅದೂ ಇದೆ ನಮ್ಮ ಹತ್ರ. ಮತ್ತು ಇದು ನೋಡಿ, ಇದು ಬಾರ್ಬಡಾಸ್ ಚೆರಿ ಅಂತ. ಈ ಥರ ಇದು ದೊಡ್ಡ ಗಿಡ. ಈ ಥರ ನಿಮಗೆ ಒಂದು ವರ್ಷದ ಗಿಡನೂ ಸಿಗುತ್ತೆ ನಮ್ಮ ಹತ್ರ. 3 ವರ್ಷ ರೆಡಿ ಫ್ರೂಟ್ ಬರೋ ಗಿಡನೂ ಸಿಗುತ್ತೆ. ಇದು ನೋಡಿ, ಇದು ಮಾವಿನಕಾಯಿ ಗಿಡ. ಇದು ಇಮಾಮ್ ಪಸಂದ್ ಅಂತ ಹೇಳ್ಬಿಟ್ಟು ಮಾವಿನಕಾಯಿ ಗಿಡ ನೋಡಿ. ದೊಡ್ಡದು, ಇದು ದೊಡ್ಡ ಬ್ಯಾಗಲ್ಲಿದೆ. ಇದು ಬಡ್ಡೆಡ್ ವೆರೈಟಿ. ಇದು ಕೇರಳದಿಂದ ಬರ್ತದೆ ಬಡ್ ವೆರೈಟಿ. ಇದು ನಿಮಗೆ 50 kg ಬ್ಯಾಗಲ್ಲಿ ಬರ್ತದೆ. ಮತ್ತು ಇಲ್ಲಿ ಪೊಮೊಗ್ರಾನೇಟ್ ಇದೆ. ಪೊಮೊಗ್ರಾನೇಟಲ್ಲಿ ಚಿಕ್ಕ ಗಿಡ ಮತ್ತು ದೊಡ್ಡ ಗಿಡ ಎಲ್ಲ ಸಿಗುತ್ತೆ. ತೆಂಗಿನಕಾಯಲ್ಲಿ ತುಂಬ ವೆರೈಟೀಸ್ ನನ್ನ ಹತ್ರ ಇದೆ. ಇದು ಥೈಕಿಂಗ್ ನೆರಳಲ್ಲಿ ಇದು ದೊಡ್ಡ ಗಿಡ. ಇದು ಥೈಕಿಂಗ್ ನೆರಳೆದು ಈ ಥರ. ಮತ್ತು ಬಾರ್ಬಡಾಸ್ ಚೆರಿ ಇದೆ ಇಲ್ಲಿ. ಮತ್ತು ಮ್ಯಾಂಗೋ ಅಲ್ಲಿನೂ ಇದೆಲ್ಲ ಮ್ಯಾಂಗೋ ಅಲ್ಲಿ ಇಲ್ಲಿ ಕೊಲಂಬೋ ಅಂತ ಹೇಳ್ಬಿಟ್ಟಿದೆ. ಮತ್ತು ಮಲ್ಗೋಬಾ ಅಂತಿದೆ ಅಲ್ಲಿ. ಮತ್ತು ನೋಡಿ, ಇದು ಕೆಂಪು ರೆಡ್ ಪಾಲ್ಮರ್ ಅಂತ ಹೇಳ್ಬಿಟ್ಟಿದೆ. ಮತ್ತು ಈ ಥರ ತುಂಬ ವೆರೈಟೀಸ್ದು ಮಾವಿನಕಾಯಿಗಳನ್ನು ಈ ಬ್ಯಾಚೆಲ್ಲ ಪೂರ್ತಿದೆ ನೋಡಿ. ಇದು ಮಿಯಾಜಾಕಿದು ಗಿಡ. ಇದು ನನ್ನ ಹತ್ರ 5 ಅಡಿ 6 ಅಡಿ ಗಿಡನೂ ಇದು ನನ್ನ ಹತ್ರ ಇದೆ. ಮಿಯಾಜಾಕಿದು ನೋಡಿ. ಇದೆಲ್ಲ ಟೋಟಲ್ ಮಿಯಾಜಾಕಿ ಗಿಡ. ಇದು ಮಿಯಾಜಾಕಿ ಮ್ಯಾಂಗೋ. ಈ ಕಡೆನೂ ಇಕ್ಕಿದ್ದೀನಿ ನೋಡಿ, ಈ ಕಡೆನೂ ಮಡಗಿದ್ದೀನಿ ನೋಡಿ. ಇದೆಲ್ಲ ಮಿಯಾಜಾಕಿ ಗಿಡ. ಇದು ಬೇರೆ. ಈ ಕಡೆದಿರೋದು BN7 ಅಂತಬಿಟ್ಟು. ಇದು ಡಾರ್ಕ್ ನಿಮಗೆ ಯೆಲ್ಲೋ ಕಲರ್ ಬರ್ತದೆ. 1 kg ಮೇಲೆ ಕಾಯಿ ಬರ್ತದೆ. ಇದು BN7 ಅಂತ ಇಂಪೋರ್ಟೆಡ್ ವೆರೈಟಿ. ಇದೆಲ್ಲ ನಾವು ಇಂಟರ್ನೆಟಲ್ಲಿ ನೀವು ಚೆಕಪ್ ಮಾಡಿದರೆ ನಿಮಗೆಲ್ಲ ಇದರಲ್ಲೆಲ್ಲ ಡೀಟೇಲ್ಸ್ ಎಲ್ಲ ಬರ್ತದೆ. ಇಲ್ಲಿ ಬನಾನಾ ಮ್ಯಾಂಗೋನಿದೆ, ಮಿಯಾಜಾಕಿನೂ ಇಲ್ಲಿ ಇದೆ ನನ್ನ ಹತ್ರ. ಇಲ್ಲಿ ನಾವು ಈಗ ರೈತರು ಬರ್ತಾರೆ ನಮ್ಮ ಹತ್ರ, ಸರ್ ಇದು ಎಕ್ಸಾಟಿಕ್ ಫ್ರೂಟ್ಸ್ ಎಲ್ಲ ಇಲ್ಲಿ ಬರೋದಿಲ್ಲ ಅಂತೇಳಿ ಹೇಳ್ತಾರೆ. ಅದಕ್ಕೋಸ್ಕರ ನಾವು ನೋಡಿ ಎಲ್ಲ ಇಲ್ಲಿ ಪ್ಲಾನ್ ಮಾಡಿ ಇಲ್ಲಿ ಫೆನ್ಸಿಂಗ್ ಹಾಕಿಬಿಟ್ಟು ಎಲ್ಲ ಫ್ರೂಟ್ ಪ್ಲಾಂಟ್ಸ್ ಮಾಡಿದ್ದೀವಿ ನೋಡಿ. ಅಲ್ಲಿ ಪೀನಟ್ ಬಟರ್ ಬರ್ತಾ ಇದೆ. ಇಲ್ಲಿ ರೈನ್ ಫಾರೆಸ್ಟ್ ಪ್ಲಮ್ ಇದೆ ನೋಡಿ. ಇಲ್ಲಿ ಟ್ರೀ ಟೊಮಾಟೊ ಇದೆ, ಅದು ಅದರಲ್ಲಿ ಫ್ರೂಟ್ ಇದೆ. ಮತ್ತೆ ಜಿಲ್ಡಾರ್ ಚೆರಿ ಅಂತ ಹೇಳ್ಬಿಟ್ಟು ನೋಡಿ, ಇಲ್ಲಿನೂ ಎಲ್ಲ ಫ್ಲವರಿಂಗ್ ಆಗಿದೆ. ಈ ತರ ಬರೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ಅದಕ್ಕೋಸ್ಕರ ನಾವು ರೈತರಿಗೆ ತೋರಿಸ್ಲಿಕ್ಕೋಸ್ಕರ ನೋಡಿ ಈ ಕಡೆ ಬನ್ನಿ. ರೈನ್ ಫಾರೆಸ್ಟ್ ಪ್ಲಮ್ಮು ಇಲ್ಲಿ ಬಂದಿರೋದು ತೋರಿಸ್ತೀನಿ ನೋಡಿ. ಇಲ್ಲಿ ಗಿಡದಲ್ಲಿ ಬಂದಿದೆ, ಮತ್ತೆ ಫ್ಲವರಿಂಗ್ ಇದೆ. ಸ್ಟ್ರಾಬೆರಿ ಗೋವಾ ಎಲ್ಲೋ ಇದೆ, ಜಬುಟಿ ಕಬಾ ಇದೆ. ಎಲ್ಲ ಫ್ರೂಟಿಂಗ್ ಪ್ಲಾಂಟ್ಸ್ ಇಲ್ಲಿ ಮಡಗಿದ್ವಿ. ಇದು ರೈತರು ಇದು ಬರೋದಿಲ್ಲ ಅದು ಬರೋದಿಲ್ಲ ಅಂತ ಹೇಳಿ ನಮ್ಮ ಹತ್ರ ಚರ್ಚೆ ಮಾಡ್ತಾರೆ. ಈ ಕಡೆ ಬರೋದಿಲ್ಲ ಅಂತ ಯಾರಾದ್ರೂ ಡೌಟ್ ಪಟ್ರು ನೀವು ಲೈವ್ ಆಗಿ ತೋರಿಸೋಕೆ ಲೈವ್ ಅಲ್ಲಿ ನಾವು ತೋರಿಸಲಿಕ್ಕೆ ಅಂತ ಹೇಳ್ಬಿಟ್ಟು ಇದೊಂದು ಸ್ವಲ್ಪ ನಾವು ಕ್ಲೋಸ್ ಮಾಡಿಬಿಟ್ಟು ನಾವು ಇದನ್ನು ತೋರಿಸ್ತಾ ಇದ್ವಿ. ಮುಂಚೆ ಈ ಥರ ಇಲ್ಲ, ನಾವು ಓಪನ್ ಆಗಿ ಮಾಡ್ತಾ ಇದ್ವಿ. ಈಗ ಜನ ಬಂದು ಕಾಯೆಲ್ಲ ಕಿತ್ಕೊಂಡ್ಬಿಡ್ತಾ ಇದ್ರು. ಜನರಿಗೆ ತೋರ್ಸೋಕೆ ನಾವು ಬೇರೆಯವ್ರು ಬಂದು ತೋರ್ಸೋಕೆ ನಮ್ಮ ಹತ್ರ ಸಿಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಇದು ಫಿಕ್ಸ್ ಮಾಡಿಬಿಟ್ಟು ಒಳಗಡೆ ಯಾರೋ ಹೋಗೋಂಗಿಲ್ಲ ಆ ರೀತಿ ಮಾಡಿ ಇದರಲ್ಲಿ ಫ್ರೂಟ್ಸ್ ಬರ್ತದೆ. ಫ್ರೂಟ್ಸ್ ಏನೋ ಜಾಸ್ತಿ ಹಣ್ಣಾದ್ರೆ ತೊಗೊಂಡು ಬಂದು ಕಿತ್ಕೊಟ್ಬಿಡ್ತೀವಿ. ಈಗ ಈ ಥರ ಆಚೆ ಕಡೆ ಡಿಸ್ಪ್ಲೇ ಮಾಡಬೇಕು, ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಜನರಿಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಈ ಥರ ಮಾಡಿ ಮಡಗಿದ್ದೀವಿ ಇದರಲ್ಲಿ. ಇನ್ನೊಂದು ನಾಳೆ ನನ್ನ ಹತ್ರ ಇನ್ನೊಂದು ಹೊಸ ವೆರೈಟಿ ತೆಂಗಿನಕಾಯಿ ಬರ್ತದೆ.
1,000 ಕಾಯಿ ಒಂದು ವರ್ಷದಲ್ಲಿ ಬರ್ತದೆ. ಈ ಥರದ ಸೈಜು ಮೀಡಿಯಮ್ ಇರ್ತದೆ. ನೀವು 1,000 ಕಾಯಿ ಬಂದರೆ ನಿಮಗೆ ಹೆಂಗೆ ಬರ್ತಪ್ಪ ನೀವು ಆಶ್ಚರ್ಯ ಆಗ್ಬೋದು, ಆಶ್ಚರ್ಯ ಪಡುವಂತಿಲ್ಲ. ಬಟ್ ಮೀಡಿಯಮ್ ಸೈಜ್ ಬರ್ತದೆ, ಚಿಕ್ಕ ಸೈಜ್ ಬರ್ತದೆ ಕಾಯಿ. ನಿಮಗೆ ದೊಡ್ಡದು ಒಂದು ತೆಂಗಿನಕಾಯಿ ಇರುವಷ್ಟು ಗಾತ್ರದಲ್ಲಿ ಇದು ತೆಂಗಿನಕಾಯಿ ಎಳ್ನೀರು ಬರ್ತದೆ ನಿಮಗೆ. ಇದು ನಿಮಗೆ 2.5 ವರ್ಷಕ್ಕೆ ನಿಮಗೆ ಸ್ಟಾರ್ಟ್ ಆಗುತ್ತೆ. ಈ ಥರದ್ದು ನಾಳೆ ನಂತರ ಹೊಸ ಪ್ಲಾಂಟ್ಸು ಬರ್ತಾಯಿದೆ. ರೈತರಿಗೆ ನಾನು ನಿಮಗೆ ಅದೊಂದು ಫೋಟೋ, ಅದು ಗಿಡದಲ್ಲಿ ಇರೋ ಕಾಯಿಗಳು ಮತ್ತು ಗಿಡ ನಮ್ಮ ಹತ್ರ ಬಂದಿರೋದು 2 ಫೋಟೋಸು ತಮಗೆ ನಾನು ನಾಳೆ ಶೇರ್ ಮಾಡ್ತೀನಿ. ಓಕೆ ಸರ್. ಈ ಥರ ಯಾರಿಗಾನ ಈ ಥರ ಗಿಡ ಬೇಕಂದ್ರೆ ರೈತರಿಗೆ ಬಂದರೆ ನಾವು ಒಳ್ಳೆ ರೇಟಲ್ಲಿ ನಾವು ಕೊಡ್ತೀವಿ. ಈ ಥರ ಯಾರನ್ನ ಬಂದರೆ ನೋಡ್ಬೋದು. ನಮ್ಮ ಹತ್ರ ಎಕ್ಸಾಟಿಕ್ ಫ್ರೂಟ್ಸಲ್ಲಿ ಎಲ್ಲ ಫ್ರೂಟ್ಸು ನಾವು ಹತ್ರ ಯಾರನ್ನ ಇಲ್ಲ ರೀ, ಅದು ನಾವು ಇಲ್ಲಿ ಒಂದು 100-150 ಗಿಡನೂ ಒಳಗಡೆ ನಾವು ನಮ್ಮ ನರ್ಸರಿಯಲ್ಲೂ ಕೆಳಗಡೆನೂ ಹಾಕಿದ್ದೀವಿ. ಇನ್ನು ಆಪಲ್ ಪ್ಲಾಂಟ್ಸ್ ಎಲ್ಲ ಇಲ್ಲಿ ಒಳಗಡೆ ಇದೆ, ಫುಲ್ ಲೋಡ್ ಬಂದಿರೋದೆಲ್ಲ ಇಳಿಸಿ ಮಡಗಿದ್ದೀವಿ. ರೈತರಿಗೆ ಅದು ಕಡಿಮೆ ಬೆಲೆಯಲ್ಲಿ ನಾವೆಲ್ಲ ಇದೆಲ್ಲ ಕೊಡ್ತಾಯಿದ್ದೀವಿ. ಡೈರೆಕ್ಟ್ ಕಾಶ್ಮೀರಿಂದ ತರಿಸಿರೋದು ವೀಡಿಯೋಸು ಲಾಸ್ಟ್ ನಾನು ಇದರಲ್ಲಿ ಹಾಕಿ ಕೊಟ್ಟಿದ್ದೀನಿ. ಆ ಥರ ಜೆನ್ಯೂನ್ ಪ್ಲಾಂಟ್ಸು ನಾವು ಸಪ್ಲೈ ಮಾಡ್ತೀವಿ. ಯಾರಿಗಾನ ಬೇಕಾದವರು ಬಂದು ತೊಗೋಬೋದು. ರೀಸನಬಲಲ್ಲಿ ನಾವು ಕೊಡ್ತೀವಿ ಸರ್.